ನೀವು ಗೋಲ್ ತೆಗೋದಂತರೂ ಮರಿಬೇಡ್ರಿ. ಇಲ್ಲೇ ಕೊಡ್ತಾರೆ. ಇಲ್ಲಿ ನಾವು ಸ್ವಲ್ಪ ಹೋಗೋಣ ಆದ್ಮೇಲೆ ನಾವು ಇದೆಲ್ಲ ದರ್ಶನ ತಗೋಬೋದು. ಗೊತ್ತಿಲ್ಲ, ಇಲ್ಲಿ ಜ್ವಾಲ ನರಸಿಂಹ ನಿಯರೆಸ್ಟ್ ಅದೀವ್ರಿ. ಸ್ವಾಮಿ ಬಂದಿರ್ತಾರಲ್ರಿ, ಅವ್ರ ಪ್ರಹ್ಲಾದನ ತಂದೆನ ಹೊಟ್ಟೆ ಸಿಲಿರ್ತಾರಲ್ರಿ. ಭಾಳ ಇದು ಐತ್ರಿ. ಮತ್ತು ಇಲ್ಲಿ ಯಾರಿಗೆ ನಡೆಯೋಕ್ಕಾಗಲ್ಲಲ್ರಿ, ಅವ್ರಿಗೆ ಬೆಂಗಳೂರು ನರಸಿಂಹಕ್ಕೆ ಬರೋಕ್ಕಾಗಲ್ಲ. ಇದೇ ನೋಡ್ರಿ ವರಾಹ. ನಾವು ಶ್ರೀಶೈಲ್ ವಿಡಿಯೋ ಒಳಗೆ ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ ನಮಾಮಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ಲಾಸ್ಟ್ ಎಪಿಸೋಡ್ ಒಳಗೆ ನೋಡಿದ್ರಿ, ನಾವು ದರ್ಶನ ತಗೋಬೇಕು ಮತ್ತು ಟ್ರೆಕ್ಕಿಂಗ್ ಮಾಡ್ಬೇಕಂತ ಮ್ಯಾಲಿ ನರಸಿಂಹಕ್ಕೆ ಹೋಗಿದ್ವಿ. ಆದ್ರೆ 3 ಗಂಟೆಗೆ ಕ್ಲೋಸ್ ಮಾಡ್ತಾರಲ್ಲ, ಅದಕ್ಕೆ ನಾವು ಹೋಗೋಕ್ಕಾಗಲಿಲ್ಲ. ಅದಕ್ಕೆ ನಾವು ಕೆಳಗಿನ ಲಕ್ಷ್ಮೀ ನರಸಿಂಹ ನೋಡಿ ನಮಸ್ಕಾರ ಮಾಡಿ ನಾವು ನಮ್ಮ ರೂಮಿಗೆ ಹೋದ್ವಿ. ಮತ್ತು ಅರ್ಲಿ ಮಾರ್ನಿಂಗ್ಗೆ ಎದ್ದು ಈಗ ನಾವು 4ಕ್ಕೆ ಎದ್ದು ರೆಡಿಯಾದು ಆಗಿ ಜಳಕಾದು ಮಾಡಿ ಇಲ್ಲಿ ಬಂದೀವ್ರಿ. ಮತ್ತು ಈಗ ನಾವು ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗ್ಬೇಕ್ರಿ. ಬರ್ರಿ ಈಗ ಟ್ರೆಕ್ಕಿಂಗ್ ಮಾಡಕ್ಕೆ ಹೋಗೋಣ. ಮಜಾ ಅಂತೂ ಭಾಳ ಬರೋದೈತ್ರಿ. ನಮ್ಮ ಕೂಡ ಒಂದು ಟೀಮ್ ಬಂದಿತ್ರಿ, ಅವ್ರು ಕೂಡ ಹೊಂಟೀವ್ರಿ. ನಾವು ಬಾರ್ರಿ ಈಗ ಹೋಗೋಣ. ನೀವು ಕೋಲ್ ತೆಗೋದಂತರೂ ಮರಿಬೇಡ್ರಿ. ಇಲ್ಲೇ ಕೊಡ್ತಾರೆ ನೋಡ್ರಿ ಕೋಲ್. ನೀವು ಕೋಲ್ ತೊಗೊಂಡ್ರಿ ಅಂದ್ರೆ ನಿಮಗೆ 2 ಹೆಲ್ಪ್ ಆಗ್ತಾವ್ರಿ. ಇನ್ನೊಂದು ತೊಗೋಣ ಮಂಕಿ ಭಾಳ ಬರ್ತಾವ್ರಿ. ಮತ್ತು ಬ್ಯಾಲೆನ್ಸ್ ಇದ್ದು ಹೆಲ್ಪ್ ಆಗ್ತೈತ್ರಿ ಇದು ಭಾಳ. ಈಗ ಇಲ್ಲಿ ನೇಚರ್ ಅದು ನೋಡ್ಕೊಂಡು ಹೋಗ್ತಿದ್ವಿ ನಾವು. ಈ ಸೈಡಿಗೆ ಭವನಾಶಿನಿ ನದಿ ಹರಿತೈತ್ರಿ. ಭಾಳ ಚಂದ ಐತ್ರಿ ನದಿ. ಮತ್ತು ನೇಚರ್ ಅಂತೂ 2 ಕಣ್ಣು ಸಲಂಗಿಲ್ರಿ. ಇಲ್ಲಿ ಎಲ್ಲರೂ ಬಾತಿಂಗ್ ಮಾಡಕತ್ತಿದ್ರು, ಅಂದ್ರೆ ಜಳಕ ಮಾಡಕತ್ತಿದ್ದಾರೆ. ಮತ್ತು ಸೈಡಿಗೆ ನದಿಗಳು ಹರಿಯಾಕತ್ತಿದ್ವು ರೀ. ಹಾಯ್ ಮಾಡತ್ತೀವಿ ನಾವು. ಈಗ ನಾವು ಬ್ರಿಡ್ಜ್ ಪಾಸ್ ಮಾಡ್ಕೋಬೇಕು. ಈ ಸೈಡಿಗೆ ಸ್ಟೆಪ್ಸು ಬರ್ತಾವ, ಅಂದ್ರೆ ಹೆಲ್ಪ್ಫುಲ್ ಆಗ್ತೈತಿ. ಎಲ್ಲ ಕಲ್ ಮೇಲೆ ನಡೆಯೋದಂದ್ರೆ ಸ್ವಲ್ಪ ಇದು ಆಗ್ತೈತಿ. ಸ್ಟೆಪ್ಸ್ ಬರ್ತಾವ, ಬ್ರಿಡ್ಜ್ ಬರ್ತಾವ. ಈಗ ಇಲ್ಲಿ ಒಂದು ಓಲ್ಡ್ ಟೆಂಪಲ್ ಐತಿ. ಇದನ್ನು ಕ್ಲೋಸ್ ಮಾಡ್ಯಾರ. ಯಾಕಂದರೆ ಏನಾಗೈತೆ ಗೊತ್ತಿಲ್ಲ, ಕ್ಲೋಸ್ ಮಾಡ್ಯಾರ. ಈಗ ಟೈಮು ಆಗಿಲ್ಲ. ನಾವು ಮ್ಯಾಲಿಂದ ನರಸಿಂಹ ನೋಡ್ಕೊಂಡು ನದಿ ಹರಿಯಾಕತ್ತೈತಿ ನೋಡ್ರಿ. ಎಷ್ಟು ಚಂದ ಅದ ರೀ ನೇಚರ್. ಈಗ ಸ್ಟೆಪ್ಸ್ ಬಂದು ರೀ, ಈಗ ಬರ್ತೈತೆ ನೋಡ್ರಿ ಮೇನ್ ಟ್ರೆಕ್ಕಿಂಗ್. ಇಲ್ಲೇ ನಾವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾ. ನನಗೆ ಇಷ್ಟೇ ನೋಡಿ ಅಂಜಿಕೆ ಬಂದಿತ್ತೆ. ಈಗ ಒಬ್ಬರ ಅಜ್ಜ ಬರಕತ್ತಾರ, ಕಾಣಿಸ್ತೈತೇನ್ರಿ. ಈಗ ಇವ್ರ ಅಜ್ಜ ನಮಗೆ ನೀರದು ತೊಗೊಂಡು ಹೋಗ್ವಿ. ನಾವು ಮೊದಲಿಗೆ ತೊಗೊಂಡಿದ್ವಿ ರೀ, ನೀರು ತೊಗೊಂಡು ಹೋಗ್ವಿ ಅಂತ ಹೇಳಿದ್ರಿ. ನಾವು ಮೊದಲಿಗೆ ತೊಗೊಂಡಿದ್ವಿ ರೀ. ಯಾಕಂದ್ರೆ ಮೇಲೆ ಸ್ನ್ಯಾಕ್ಸ್ ಅದು ಸಿಗಂಗಿಲ್ಲ ರೀ. ಅದಕ್ಕೆ ನಾವು ಸ್ನ್ಯಾಕ್ಸ್ ವಿತ್ 2 ವಾಟರ್ ಬಾಟಲ್ಸ್ ತೊಗೊಂಡು ಹೋಗಿದ್ವಿ ರೀ. ಇಲ್ಲಿ ರಿಯಲ್ ಟ್ರೆಕ್ಕಿಂಗ್ ಅಂತೂ ಭಾಳ ಮಸ್ತ್ ಐತ್ರಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ಸ್ ಬರ್ತಾವ್ರಿ. ಸ್ಟೆಪ್ಸ್ ಆಗೋಣ. ಇಲ್ಲಿ ನದಿ ಹರಿಯಾಕತ್ತೈತಿ ನೋಡ್ರಿ. ಸೈಡಿಗೆ ಮಸ್ತ್ ಐತಿ. ಇಲ್ಲಿ ಒಬ್ಬರು ಅಜ್ಜಿ ಕೂತಿದ್ದೀರಿ. ಅವ್ರು ನೀವು ಕೋಲ್ ಎಲ್ಲಿ ಸಿಗ್ತಾವ ಅಂತ ಕೇಳಿದ್ದೀರಿ. ಅವ್ರು ಯಾಕಂದ್ರೆ ತಂದಿದ್ದಿಲ್ಲ. ಭಾಳ ಜನ ಹಿಂಗೆ ಮಾಡ್ತಾರೆ, ಸ್ವಲ್ಪ ಕೋಲ್ ತಂದಿರಂಗಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತೇ ಇರೋಂಗಿಲ್ಲ ಕೋಲ್ ಎಲ್ಲಿ ಸಿಗ್ತಾವಂತ. ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿ ಬಂದಿದ್ವಿ, ಅದಕ್ಕೆ ನಮಗೆ ಕೋಲ್ ಅದು ಗೊತ್ತಿತ್ತು. ಈಗ ನಮಗೆ ಕೋಲ್ ಭಾಳ ಯೂಸ್ ಆಯ್ತು. ಇಲ್ಲಿ ಮುಂದೆ ಹೋದ್ರೆ ವರಾಹ ಸ್ವಾಮಿ ಬರ್ತೈತ್ರಿ. ಇದು ನಾವೀಗ ವಿಸಿಟ್ ಮಾಡತ್ತಿಲ್ರಿ. ಯಾಕಂದ್ರೆ ನಾವೀಗ ಟಾಪ್ ಹೋಗ್ಬೇಕ್ರಿ. ಫಸ್ಟ್ ಅಲ್ಲಿ ಹೋಗ್ಬೇಕ್ರಿ. ಆಮೇಲೆ ನೆಕ್ಸ್ಟ್ ನಾವು ಇವೆಲ್ಲ ಮುಗಿಸ್ಕೊಂಬರ್ತೀವಿ ರೀ. ಯಾಕಂದ್ರೆ ಅಲ್ಲಿ ಹೋಗೋ ಮಟ್ಟನೇ ಒಬ್ಬತ್ತಾಗ್ತೈತಿ. ಅದ್ರ ಮ್ಯಾಲೆ ಇವೆಲ್ಲ ಓಪನ್ ಆಕ್ಕವ. ಅವಾಗ ಓಪನ್ ಆದ್ಮೇಲೆ ನಾವು ಇದೆಲ್ಲ ದರ್ಶನ ತಗೋಬೋದು. ಇಲ್ಲಿ ನೋಡ್ರಿ, ನನಗಂತೂ ಭಾಳ ಕಷ್ಟ ಆಯ್ತು ಇಲ್ಲಿ. ಮತ್ತು ನಂದು ಇಲ್ಲೇ ಹಟ್ಕ ವಾಚ್ನು ಮುರಿದು ಹೋಯ್ತು. ಸುಳ್ಳೆ ಕಡೆ ವಾಚ್ ಯಾಕೆ ಮುರಿದು ಹೋಯ್ತು ಯಾರಿಗೆ ಗೊತ್ತ. ಬೆಲ್ಟ್ ಅಂತೂ ಅದ್ರೊಳಗೆ ಇರುತ್ತೆ. ನಾವು ಬೆಲ್ಟ್ ಹುಡ್ಕಾಕತ್ವಿ. ನನಗಂತೂ ಭಾಳ ಕನ್ಫ್ಯೂಷನ್ ಆಯ್ತು. ಮತ್ತು ಹಾದಿನೂ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಅಂದ್ರೂ ಮ್ಯಾಪ್ ಹಾಕ್ಕೊಂಡು ಏನೋ ಒಂದು ವಿಡಿಯೋ ನೋಡಿ ಹಾಗೆ ಮುಂದೆ ಹೊಂಟ್ವಿ ರೀ.
ಭಾಳ ಕಷ್ಟ ಐತ್ರಿ ಟ್ರೆಕ್ಕಿಂಗ್ ಮಾಡೋದಂತೂ. ನೀವಂತರೂ ಇದೆಲ್ಲ ನೋಡ್ಕೊಂಡೇ ಹೋಗ್ರಿ ಟ್ರೆಕ್ಕಿಂಗ್ ಮಾಡೋದು. ಈಗ ನಾವು ಫ್ಲ್ಯಾಟ್ ಇದ್ದಿದ್ದು ಬಂಡೆ ಮೇಲೆ ಅಷ್ಟೇ ಹೋಗ್ಬೇಕ್ರಿ. ಬೇರೆ ಬಂಡೆ ಮೇಲೆ ಹೋಗಿ ಬಂದ್ರೆ ಕಾಲದು ಸ್ಲಿಪ್ ಆಕ್ಕಾವ. ಅದ್ರೊಳಗೆ ಇಲ್ಲಿ ಶೂಸೇ ಬೇಕ್ರಿ ನಿಮಗೆ, ಚಪ್ಪಲಿ ಯೂಸ್ ಮಾಡಂಗಿಲ್ರಿ. ಯಾಕಂದರೆ ಇಲ್ಲಿ ನೀವು ರಬ್ಬರ್ ಚಪ್ಪಲಿ ಮತ್ತು ಯಾವರೇ ಚಪ್ಪಲಿ ತೊಗೊಂಬಂದ್ರೆ ಅಂದ್ರೆ ಲೆದರ್ ಚಪ್ಪಲಿ ಯಾವ್ದಾರೆ ಒಂದು ಚಪ್ಪಲಿ ತೊಗೊಂಬಂದ್ರೆ ಅಂದ್ರೆ ಭಾಳ ಸ್ಲಿಪ್ ಆಗ್ತಾವ್ರಿ. ಇಲ್ಲಿ ಮುಂದೆ ಬರೋಣ ಅಂತ ಯಾರೂ ಇದ್ದಿದ್ದಿಲ್ರಿ, ನಾವು ಅಷ್ಟೇ ಇದ್ವಿ. ಹಿಂದದು ಇದ್ದೀರಿ, ನಾವು ಫಾಸ್ಟ್ ಬಂದಿಲ್ರಿ. ಅದಕ್ಕೆ ಸ್ವಲ್ಪ ಮಂದಿ ಹಿಂದೊಳದ್ರಿ. ಇಲ್ಲಿ ನಾವು ಸ್ವಲ್ಪ ಫೋಟೋ ತಗೊಂಡಿರಿ. ಆಮೇಲೆ ಸ್ಟೆಪ್ಸ್ ಇದ್ದು ರೀ, ಇಲ್ಲೇನೋ 200 ಸ್ಟೆಪ್ಸ್ ಅಂತ ರೀ. 200ಕ್ಕಿಂತ ಭಾಳ ಅನ್ನಿಸ್ತಾವ್ರಿ ನಮಗೆ ಸ್ಟೆಪ್ಸ್. ಇಲ್ಲಿ ಕೊಂಬೆ ಕಾಣ್ಸಕತ್ತೈತಲ್ರಿ, ಅಂದರೆ ಗೊಂಬೆ. ಅಲ್ಲಿ ನಾವು ಫೋಟೋ ತಗೊಂಡ್ವಿ ರೀ, ಹಾಕ್ತೀವಿ ನೋಡ್ರಿ. ಈಗ ನನಗಂತೂ ಭಾಳ ಹೈರಾಣ ಆಗೈತ್ರಿ. ಇವೇ ನೋಡ್ರಿ ನಾವು ಫೋಟೋ ತಗೊಂಡಿದ್ದೆ ಜಾಗ ಆಗೋಳ ಭಾಳ ಚಂದಿತ್ರಿ ನೇಚರ್. ಅದ್ರೊಳಗೆ ನಾವು ಹೋಗಿದ್ವಲ್ರಿ, ಅದು ಭಾಳ ಚಂದಿತ್ರಿ ನೇಚರ್. ಇವೇ ನೋಡ್ರಿ ಆ ಫೋಟೋಗಳ. ಈಗ ಬ್ಯಾರೆದ ತೋರಿಸ್ತೇನೆ ನೋಡ್ರಿ ನಿಮಗೆ, ಮಸ್ತ್ ಅದಾವ್ರಿ ಎಲ್ಲ. ನನಗಂತೂ ಭಾಳ ಹೈರಾಣ ಆಗಿತ್ತು ಅದ್ರೊಳಗೆ. ಈಗ ಇಲ್ಲಿ ಜೋರು ಗಾಳಿ ಬೀಸಾಕತ್ತೈತೆ, ಸೆಕೆನೂ ಭಾಳ ಆಗತ್ತೈತ. ಅದಕ್ಕೆ ಜಲ್ದಿನೇ ಜೋರು ಗಾಳಿಗಳು ಬೀಸಾಕತ್ತೈತ್ರಿ. ಭಾಳ ಮಸ್ತ್ ಇತ್ತು ನೇಚರ್ ಅಂತೂ. ಯಪ್ಪ 2 ಕಣ್ಣು ಸಾಲಂಗಿದ್ರಿ ನೋಡಕ್ಕೆ. ನಮ್ಮ ಮಮ್ಮಿ ಅದು ನಾನು, ನಮ್ಮ ಮಮ್ಮಿ, ನಮ್ಮ ಪಪ್ಪ 3 ಮಂದಿ ಹೈರಾಣ ಆಗಿದ್ವಿ ರೀ. ಎಲ್ಲರೂ ಕುಂಡ್ರಬೇಕನ್ಸಕತ್ತಿತ್ರಿ ನನಗರೆ. ಒಂದು ಹೆಜ್ಜೆ ಇಡಾನ ಕುಂಡ್ರಬೇಕನ್ಸಕತ್ತಿತ್ರಿ. ಹಿಂಗೈತೆ ನೋಡ್ರಿ ನೇಚರ್. ಈಗ ನಾವು ಹೊಂಟೀವಿ, ಫುಲ್ ಹೈರಾಣ ಆಗಿತ್ರಿ ನನಗರೆ. ಅಂದ್ರೂ ಸುಮ್ಮನೆ ನರಸಿಂಹನ ಸ್ವಾಮಿಗೆ ಹೆಸರು ತಗೊಳ್ತು ಹೋಗಾತಿದ್ದೆ ನಾರೇ. ಇಲ್ಲೊಂದು ಚೋಟು ನಾಯಿ ಬತ್ರಿ, ಎಷ್ಟು ಕ್ಯೂಟ್ ಇತ್ರಿ ಅದು. ಈಗ ನಾವು ರಕ್ತ ಕೊಂಡದ ಕಡೆ ಹೊಂಟೀವಿ. ಇಲ್ಲಿ ಇಬ್ರು ಯಾರೋ ಮಣ್ಣಿರ್ತಾರ, ಅವ್ರೇನು ಮಾಡತ್ತಾರ ಗೊತ್ತಿಲ್ಲ. ಇಲ್ಲಿ ಸೈಡಿಗೆ ಅದು ನೋಡ್ಬೇಕ್ರಿ ನೇಚರ್ ಎಷ್ಟು ಮಸ್ತ್ ಅದ. ಇಲ್ಲಿ ಫೋಟೋ ಇಲ್ಲಿ ಒಂದು ಬೆಟ್ಟದಿಂದ ನೀರು ಬೀಳ್ತಾವಲ್ರಿ, ಭಾಳ ಕೋಲ್ಡ್ ಇರ್ತಾವ್ರಿ, ಸ್ಪ್ರಿಂಕಲ್ ಆಗ್ತಿರ್ತಾವ್ರಿ ಇಲ್ಲಿ ನೀರುಗಳು. ಅಂದ್ರೆ ಒಂಥರ AC ಒಳಗೆ ಹೋದಂಗೆ ಆಕೈತ್ರಿ. ಚಳಿಗಾಲ ಇರಲಿ ಬಿಸಿಗಾಲ ಇರಲಿ ಯಾವುದೇ ಇರಲಿ, ಇಲ್ಲಿ ನೀರು ಕಂಟಿನ್ಯೂಸ್ಲಿ ಬೀಳ್ತಿರ್ತಾವ್ರಿ ಬೆಟ್ಟದಿಂದ. ಮಸ್ತ್ AC ಒಳಗೆ ಕುತ್ಕೊಂಡ್ ಫೀಲ್ ಆಕೈತ್ರಿ. ಇಲ್ಲೇ ನಾವು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿದ್ವಿ ರೀ. ಮತ್ತು ನಮ್ಮ ಮಮ್ಮಿ ನಾನು ಸ್ವಲ್ಪ ಫ್ರೆಶ್ ಆದ್ವಿ. ಅಂದರೆ ಸ್ವಲ್ಪ ನಾವು ಜ್ವಾಲ ನರಸಿಂಹ ನಿಯರೆಸ್ಟ್ ಅದೀವ್ರಿ. ಈಗ ಇಲ್ಲಿ ಅದ್ರಕ್ಕಿಂತ ಮೊದಲು ಇಲ್ಲಿ ರಕ್ತಕುಂಡ ಅಂತ ಒಂದು ಹೊಂಡ ಸಿಗ್ತೈತ್ರಿ ನಮಗೆ. ಅಲ್ಲಿ ಏನು ಕಂಬಾವಡದ ನರಸಿಂಹ ಸ್ವಾಮಿ ಬಂದಿರ್ತಾರಲ್ರಿ, ಅವರು ಪ್ರಹ್ಲಾದನ ತಂದೆನ ಹೊಟ್ಟೆ ಸಿಲಿರ್ತಾರಲ್ರಿ, ಅದು ಕೈಗೆ ರಕ್ತ ಆಗಿರ್ತೈತಲ್ರಿ. ಈ ಹೊಂಡದಾಗ ತಕೊಂಡಾರಿ ಅವ್ರ ಕೈಯ. ಇನ್ನು ನೀರು ರೆಡ್ ಅವರಿ. ಇದು ನೋಡಕ್ಕೆ ಸ್ಥಳ ಭಾಳ ಚಂದ ಐತ್ರಿ. ಟೆಂಪಲ್ ಪೂಜೆ ಸ್ಟಾರ್ಟ್ ಮಾಡೋರದಾಗಿ ಪೂಜೆ ಸ್ಟಾರ್ಟ್ ಮಾಡ್ಯಾರ ನೋಡ್ರಿ. ಇಲ್ಲಿ ನರಸಿಂಹ ಸ್ವಾಮಿಗಳು ಯಾಕೆ ಪ್ರತಿಷ್ಠಾಪ ಆಗ್ಯಾರಂದ್ರೆ ಅವ್ರ ಭಕ್ತಾದಿಗಳನ್ನ ಆಶೀರ್ವಾದ ಕೊಡೋಕೆ ಇಲ್ಲಿ ಏನೋ ಬಂದರು ಬೆಳ್ಕೊಂಡ್ರು ಅದು ಎಲ್ಲ ಪೂರ ಆಕೈತ್ರಿ. ಇಲ್ಲಿ ನೋಡ್ರಿ, ಇದೇ ನೋಡ್ರಿ ಉಗ್ಗಿಸ್ಕೊಂಬಕ್ಕೆ ಹೋಗು ಹಾದಿ. ನಾವು ಪಟ ಬರತ್ತಿದ್ದಿದ್ರಿ, ಅಂದ್ರೆ ನಾವು ಪಟ ಕರ್ಕೊಂಬರಕತ್ತಿದ್ರಿ. ಯಾಕಂದ್ರೆ ಈಗ ನಾವು ಡೌನಲ್ಲಿ ಕೊಂಟಿದ್ವಿ ರೀ. ನಾವು ಜ್ವಾಲ ನರಸಿಂಹ ಮುಗಿಸ್ಕೊಂಡು ಮಲಗ ನರಸಿಂಹ ಹಾಕೊಂತೀವ್ರಿ. ಇಲ್ಲಿ ಡೌನಲ್ಲಿ ಇಳಿಯಾಕಂತೂ ಭಾಳ ಇದು ಐತ್ರಿ. ಮತ್ತು ಇಲ್ಲಿ ಯಾರಿಗೆ ನಡೆಯೋಕ್ಕಾಗಲ್ಲಲ್ರಿ, ಅವ್ರಿಗೆ ಡೈಲಿ ವ್ಯವಸ್ಥೆನೂ ಐತ್ರಿ. ಪರ್ ಪರ್ಸನ್ 4000 ರೀ. ಇಲ್ಲಿ ಕೆಳಗೆ ನೋಡಿದ್ರೆ ಪ್ರಪಾದನೇ ಐತ್ರಿ. ನನಗಂತೂ ಭಾಳ ಹಚ್ಕೆ ಬರಕತ್ತೈತ್ರಿ. ಇಲ್ಲಿ ಒಂದು ಕುಣೆ ಸಿಕ್ತ್ರಿ, ಒಳಗೆ ಬರ್ಡ್ಸ್ ಇದ್ದಿದ್ರಿ, ಬ್ಯಾಟ್ಸ್ ಇದ್ದೀವಿ. ಇಲ್ಲಿ ನಾವು ಈಗ ಪಪ್ಪ ಮಮ್ಮಿ ನಾನು ಎಲ್ಲರೂ ಕೂಡಿಸಿ ವರಾಹ ಮುಗಿಸ್ಕೊಂಡಿದ್ದೀನ. ಮಲೋಲ ಮುಗಿಸ್ಕೊಂಡು ವರಾಹ ಹಾಕೋಬಿಟ್ರಿ ನಾವು. ನಮ್ಮ ಕೂಡ ಒಂದು ಬೆಂಗಳೂರಿಗೆ ಬಂದಿದ್ವಿ.
ನೋಡ್ರಿ ಮಲೋಲ ನರಸಿಂಹ ಸ್ವಾಮಿ ಟೆಂಪಲ್. ಈಗ ಭಾಳ ಜನ ಬಂದು ಹೋಗ್ತಾರೆ, ಯಾಕಂದರೆ ಇಲ್ಲೇ ಇದು ಡೌನಲ್ಲಿ ಭಾಳ ಐತಿ. ಅದಕ್ಕೆ ಯಾರಿಗೆ ಪೂರ ಮ್ಯಾಲೆ ಜ್ವಾಲ ನರಸಿಂಹಕ್ಕೆ ಬರೋಕ್ಕಾಗಲ್ಲತ್ತಿ ಅವ್ರು ಇಲ್ಲಿ ಮಟ್ಟ ಬಂದೇ ಹೋಗ್ತಾರೆ. ಈಗ ನಾವು ದರ್ಶನ ತೊಗೊಳಕ್ಕೆ ಹೋಗತ್ತೀವಿ ರೀ. ಈಗ ನಾವು ಮಲೋಲ ಮುಗಿಸ್ಕೊಂಡು ಹೊಂಟೀವ್ರಿ ವರಾಹ ಸ್ವಾಮಿ ಟೆಂಪಲ್ಗೆ. ಇಲ್ಲಿ ಮತ್ತೆ ಡೌನಲ್ಲಿ ಬರ್ತೀವಿ ನೋಡ್ರಿ. ನೀರು ಸ್ವಲ್ಪ ಟಫ್ ಆಗ್ತೈತ್ರಿ, ಇಲ್ಲಿಂದ ಭಾಳ ಜಲ್ದಿ ಆಕೈತ್ರಿ, ಯಾಕಂದ್ರೆ ಡೌನಲ್ಲಿ ಇರ್ತೈತಲ್ರಿ, ಜಲ್ದಿ ಕರ್ಕೊಂಡು ಹೋಗ್ತೈತ್ರಿ. ಅದು ಏರುದಂದ್ರೆ ಮೇಲೆ ಇರ್ತೈತಲ್ರಿ, ಅಂದ್ರೆ ಸ್ವಲ್ಪ ಟಫ್ ಆಕೈತ್ರಿ. ಈಗ ನಾವು ಮಲೋಲ ಮುಗಿಸ್ಕೊಂಡು ವರಾಹ ಹಾಕೊಂತೀವ್ರಿ. ನೋಡ್ರಿ ಎಷ್ಟು ಚಂದ ಐತ್ರಿ ನೇಚರ್. ಇದೇ ನೋಡ್ರಿ ವರಾಹ ಸ್ವಾಮಿ ಟೆಂಪಲ್. ಈಗ ನಾವು ದರ್ಶನ ತೊಗೊಳಕ್ಕೆ ಹೊಂಟೀವ್ರಿ. ಈಗ ನಾವು ದರ್ಶನ ತೊಗೊಂಡು ಬಂದು ಇದು ವರಾಹ ಸ್ವಾಮಿ ಟೆಂಪಲ್. ಇಲ್ಲಿಗೆ ಈ ಅಹೋಬಿಲಂ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಶ್ರೀಶೈಲ್ ವಿಡಿಯೋ ಒಳಗೆ ಸಿಗ್ತೀನಿ ನಿಮ್ಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ.